ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ 10 ಇಂಚು ಸ್ಲೀವ್ಸು ಕಟ್ ಮಾಡಬೇಕು ಅಂದರೆ ನಾವು ಎಷ್ಟು ಇಂಚು ಆರ್ಮೋಲ್ ಡೌನ್ ತೆಗಿಬೇಕು ಅಂತ ಕನ್ಫ್ಯೂಸ್ ಆಗದ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಯಾಕೆ ಅಂದರೆ ಎಲ್ಲ ಸ್ಲೀವ್ಸ್ಗೂ ಒಂದೇ ರೀತಿಯಾದ ಆರ್ಮೋಲ್ ಡೌನ್ ತೆಗಿಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಮೊದಲನೇದಾಗಿ ನಾವಿಲ್ಲಿ ಬಟ್ಟೆನ 4 ಫೋಲ್ಡಲ್ಲಿ ಇಟ್ಕೋಬೇಕು. ಬಟ್ಟೆ ಏನಾದರೂ ಸ್ವಲ್ಪ ಸುಕ್ಕಾಗಿದ್ದರೆ ಅದನ್ನು ಕ್ಲೀನಾಗಿ ನಾವು ಐರನ್ ಮಾಡಿಕೊಂಡು ಇಟ್ಕೋಬೇಕು. ಇಲ್ಲ ಅಂದರೆ ನಾವು ಮಾರ್ಕ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ನಾವು 10 ಇಂಚು ಸ್ಲೀವ್ಸ್ನ ನಾವು ಮಾರ್ಕ್ ಮಾಡ್ತಾಯಿದ್ದೀವಿ. ಈಗ ಮೇಲ್ಗಡೆ ತೋಳು 10 ಇಂಚ್ ಇರಬೇಕು. 10 ಇಂಚಿಗೆ ನಾವು ಫೋಲ್ಡಿಂಗೋಸ್ಕರ ಎಕ್ಸ್ಟ್ರಾ 1 ಇಂಚ್ ಆ್ಯಡ್ ಮಾಡಿ ಒಟ್ಟು 11 ಇಂಚನ್ನ ನಾವು ಮೇಲ್ಗಡೆ ತೋಳಿಗೆ ಮಾರ್ಕ್ ಮಾಡಬೇಕು. ಈಗ ನೆಕ್ಸ್ಟು ಸ್ಲೀವ್ಸ್ನ ವಿಡ್ತ್ ಅಂದರೆ ಅಳತೆ ಅಡ್ಡಗಲ, ಸ್ಲೀವ್ಸ್ನ ಅಡ್ಡಗಲ 8 ಇಂಚ್ ಇದೆ. ಅದು ಎಷ್ಟಿದೆ ಅಷ್ಟನ್ನೇ ನಾವು ಮಾರ್ಕ್ ಮಾಡಬೇಕು. ಈಗ ಸ್ಲೀವ್ಸ್ನ ರೌಂಡು 6 ಇಂಚ್, ಅದು ಕೂಡ ಎಷ್ಟಿದೆ ಅಷ್ಟೇ ನಾವು ಮಾರ್ಕ್ ಮಾಡಬೇಕು. ಈಗ ಮೇಯ್ನಾಗಿ ಸ್ಲೀವ್ಸ್ನ ಡೌನ್ ಎಷ್ಟು ಆರ್ಮೋಲ್ ಡೌನ್ ಎಷ್ಟು ತೆಗಿಬೇಕು ಅಂದರೆ 2.5 ಇಂಚ್, 10 ಇಂಚ್ಗೆ 2.5 ಇಂಚ್ ತೆಗಿಬೇಕು. ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ನಾವು 3 ಇಂಚ್ಗೆ ಆರ್ಮೋಲ್ ಡೌನ್ನ ತೆಗಿಬೇಕು. ಇವಾಗ ಅಪ್ಪರ್ ಸ್ಲೀವ್ಸಿಂದ ಆರ್ಮೋಲ್ ಡೌನ್ಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಇಟ್ಕೊಂಡು ಒಂದು ಸ್ಟ್ರೈಟಾಗಿ ಲೈನ್ ಹಾಕೋಬೇಕು. ಲೈನ್ ಹಾಕಿ ಮಾರ್ಕ್ ಮಾಡ್ಕೋಬೇಕು. ಕ್ಲೀನಾಗಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಅಂದರೆ ಕಾಣೋ ರೀತಿಯಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದಾದಮೇಲೆ ನಮಗೆ ಆರ್ಮೋಲ್ ಡೌನಿಂದ ಸ್ಲೀವ್ಸ್ ರೌಂಡ್ಗೆ ಮಾರ್ಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕೆಳಗಡೆ ತೋಳು ಅಥವಾ ಲೋವರ್ ಸ್ಲೀವ್ಸ್ದು ಅಳತೆ ಸಿಗುತ್ತೆ. ಇವಾಗ ನಾವು ಕ್ಲೀನಾಗಿ ಮತ್ತು ಈ ಮೇಲ್ಗಡೆ ತೋಳಿಂದ ಆರ್ಮೋಲ್ನ ಮಾರ್ಕ್ ಇದೆಯಲ್ಲ ಅಲ್ಲಿಂದ ಮಧ್ಯಕ್ಕೆ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮತ್ತು ಆರ್ಮೋಲ್ ಡೌನಿಂದ ಮಾರ್ಕ್ ಮಾಡಿರೋ ಜಾಗದಿಂದ ಮತ್ತೆ ಸೆಂಟ್ರಲ್ಲಿ ಮಾಡಿಕೊಂಡು ಅಲ್ಲಿಗೊಂದು ಮಾರ್ಕ್ ಹಾಕ್ಕೋಬೇಕು. ಯಾಕೆಂದರೆ ನಮ್ಮದು ಸ್ಲೀವ್ಸ್ದು ಕ್ಲೀನಾಗಿ ಶೇಪ್ ತೆಗಿಯೋಕ್ಕಾಗುತ್ತೆ. ಈಗ ಇಲ್ಲಿಂದ ಕ್ಲೀನಾಗಿ ಆರ್ಮೋಲ್ ಡೌನಿಂದ ಮೇಲ್ಗಡೆ ತೋಳಿಗೆ ಒಂದು ಕರ್ವ್ನ ಕೊಟ್ಟು ಮತ್ತು ಆರ್ಮೋಲ್ ಡೌನಿಂದ ಮಧ್ಯದ ಪಾಯಿಂಟ್ಗೆ ಒಂದು ಕರ್ವ್ನ ಕೊಟ್ಟರೆ ಫ್ರಂಟ್ದು ಆರ್ಮೋಲ್ ಕ್ರಾಸು ರೆಡಿ ಆಗುತ್ತೆ. ಹೀಗೆ ಫ್ರಂಟು ಬ್ಯಾಕು 2 ಸೈಡು ಆರ್ಮೋಲ್ ಕ್ರಾಸ್ ತೆಗೆದ್ಮೇಲೆ ಬ್ಲೌಸ್ದು ಸ್ಲೀವ್ಸ್ ಮಾರ್ಕಿಂಗ್ ಕಂಪ್ಲೀಟ್ ಆಗುತ್ತೆ. ಈಗ ಇದನ್ನು ನಾವು ನೀಟಾಗಿ ಆ ಶೇಪ್ ಹೇಗಿದೆ ಅದೇ ರೀತಿಯಾಗಿ ಕಟ್ ಮಾಡೋಣ. ಮೊದಲನೇದಾಗಿ ಸ್ಲೀವ್ಸ್ದು ಬ್ಯಾಕ್ ಕ್ರಾಸ್ನ ತೆಗಿಬೇಕು. ಅಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಕಟ್ ಮಾಡಿ ಮತ್ತು ಶೇಪ್ನ ನೀಟಾಗಿ ಕ್ಲೀನಾಗಿ ಕಟ್ ಮಾಡಿಕೊಂಡು ನಾವೇನೀಗ ಫ್ರಂಟ್ ಆರ್ಮೋಲ್ ಕ್ರಾಸ್ ಇದೆಯಲ್ಲ ಅದನ್ನು ತೆಗಿಬೇಕು. ಅಂದರೆ 2 ಲೇಯರ್ಸ್ನ ತೆಗೆದು ಆಮೇಲಿಂದ ಫ್ರಂಟ್ ಮಾರ್ಕ್ ಏನಿದೆ ಅಲ್ಲಿಗೆ ಕಟ್ ಮಾಡಿದ್ರೆ ಸ್ಲೀವ್ಸ್ದು ಫ್ರಂಟ್ ಆರ್ಮೋಲು ಕಟ್ ಆಗುತ್ತೆ. ಈಗ ಸ್ಲೀವ್ಸ್ದು ಆರ್ಮೋಲ್ ಮಾರ್ಕ್ ಇದೆಯಲ್ಲ ಅಲ್ಲಿ ಒಂದು ಕಚ್ ಮಾರ್ಕ್ನ ಕೊಟ್ಟರೆ ಸ್ಲೀವ್ಸು ರೆಡಿ ಆಗುತ್ತೆ. ಈಗ ಇದು 10 ಇಂಚಿನ ಸ್ಲೀವ್ಸು ಈಗ ರೆಡಿ ಆಯಿತು. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.